ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಓಂ ಶ್ರೀ ಮಹಾಲಕ್ಷ್ಮೀ ದೇವಿಯೇ ನಮಃ. ಸ್ನೇಹಿತರೆ, ಇವತ್ತು ನಾನೊಂದು ಧನಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಡ್ತೀನಿ. ಈ ಶ್ಲೋಕವನ್ನು ಪ್ರತಿದಿನ 21 ಬಾರಿ ಹೇಳ್ಕೊತ ಬಂದ್ರಿ ಅಂದ್ರೆ ನಿಮ್ಮದು ಎಷ್ಟೇ ದುಡ್ಡಿನ ಸಮಸ್ಯೆ ಇದ್ದರೂ ಕಡಿಮೆ ಆಕ್ಕೊಂತ ಬರುತ್ತೆ. ನಿಮ್ಗೆ ಲಕ್ಷ್ಮೀ ಮಾತಾ ಯಾವುದೋ ಒಂದು ರೂಪದಾಗ ಬಂದು ಖಂಡಿತ ಸಹಾಯ ಮಾಡ್ತಾಳೆ. ಆದರೆ ನೀವು ಕೇಳ್ಬೋದು, ಬೇರೆ ಬೇರೆ ಶ್ಲೋಕಗಳನ್ನು ಹಾಕಿವಿ ಲಕ್ಷ್ಮೀ ಮಾತಂದು ಯಾವುದು ಹೇಳಬೇಕು ಅಂತ. ಮಹಾಲಕ್ಷ್ಮಿ ಯಾವ ಸ್ತೋತ್ರ ಹೇಳಿದ್ರು ನಮ್ಗೆ ಆರ್ಥಿಕ ಪರಿಸ್ಥಿತಿ ಸುಧಾರ್ಸೋಕ್ಕೋಸ್ಕರನೇ ಇರೋದು. ಮಹಾಲಕ್ಷ್ಮಿ ಅಂದ್ರೆ ಧನ ಧಾನ್ಯ ಸಮೃದ್ಧಿ ಕೊಡುವಂಥವಳೆ ಮಹಾಲಕ್ಷ್ಮಿ. ಹಾಗಾಗಿ ನಿಮ್ಗೆ ಟೈಮ್ ಸಿಕ್ಕರೆ ಪ್ರತಿದಿನ ಹೇಳ್ಕೊರಿ. ಖಾಲಿ ಇರ್ತೀರಲ್ಲ, ಕೆಲವೊಬ್ರು ಕೆಲ್ಸಕ್ಕೆ ಹೋಗೋರಿದ್ರೆ ಬೆಳಗ್ಗೆ ನಿಮ್ಗೆ ಯಾವುದು ಸಾಧ್ಯ ಐತಿ ಆ ಸ್ತೋತ್ರವನ್ನು ಹೇಳ್ಕೊರಿ. ಶುಕ್ರವಾರ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಬೆಳಗ್ಗೆ ಸಾಧ್ಯ ಆದ್ರೆ ಬೆಳಗ್ಗೆ ಪೂಜೆ ಆದ ತಕ್ಷಣ ಹೇಳ್ಕೊರಿ ಎಲ್ಲ ಮಹಾಲಕ್ಷ್ಮಿ ಸ್ತೋತ್ರಗಳನ್ನು. ಏನೂ ತಪ್ಪಿಲ್ಲ. ನಷ್ಟ ಏನೈತಿ ನಮಗೆ ಮಹಾಲಕ್ಷ್ಮಿ ಸ್ತೋತ್ರಗಳನ್ನು ಹೇಳ್ಕೊಂಡ್ರೆ? ಹೌದಿಲ್ಲ. ಅದಕ್ಕೆ ಆಗಿಲ್ಲಪ್ಪ ಅಂದ್ರೆ ಸಾಯಂಕಾಲ ಕೈಕಾಲು ಮುಖ ತೊಗೊಂಡು ತಲೆ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚಲೋ ಬಟ್ಟೆ ಹಾಕ್ಕೊಂಡು ಸ್ತೋತ್ರಗಳನ್ನು ಹೇಳ್ರಿ, ಏನೂ ತಪ್ಪಿಲ್ಲ. ಈ ಮಂತ್ರವನ್ನು ಹೇಳ್ಕೊತ ಪ್ರತಿದಿನ 21 ಬಾರಿ ಹೇಳ್ರಿ. ನೋಡಿರಿ, ದುಡ್ಡಿನ ಸಮಸ್ಯೆ ಆರ್ಥಿಕ ಪರಿಸ್ಥಿತಿ ಭಾಳ ಸರಿ ಇಲ್ಲದವರು ಪ್ರತಿದಿನ ಹೇಳಬೇಕಾದ್ರೆ 21 ದಿನ ನಿಮ್ಮ ಸಮಸ್ಯೆಗಳು ಸರಾಗವಾಗಿ ಪರಿಹಾರ ಹಾಕ್ಕೊಂತ ಬರುತ್ತೆ. ಮಹಾಲಕ್ಷ್ಮಿ ಯಾವುದೋ ಒಂದು ರೂಪದಾಗ ಬಂದು ನಿಮ್ಮ ಮಹಾಲಕ್ಷ್ಮಿ ಸಹಾಯ ಮಾಡೇ ಮಾಡ್ತಾಳೆ. ಆದ್ರೆ ಕೈ ಕಟ್ಕೊಂಡು ಕುಂತು ಬಾ ಅಂದ್ರೆ ಬರಲ್ಲ. ದುಡಿಬೇಕು, ನಮ್ಮ ಸಮಸ್ಯೆ ಆವಾಗ ದೂರ ಆಗುತ್ತಾ. ಈಗ ಶ್ಲೋಕ ಯಾವ ಥರ ಐತೆ ಅಂತ ಬರೀ ಹೇಳ್ತೀನಿ ನೋಡ್ರಿ. ಧನಲಕ್ಷ್ಮಿ ದಯಾರೂಪಾಂ ಧಾನ್ಯಲಕ್ಷ್ಮಿ ಹರಿಪ್ರಿಯಾಂ ವಿದ್ಯಾಲಕ್ಷ್ಮಿ ಜಗದ್ಧಾತ್ರಿ ಅಷ್ಟಲಕ್ಷ್ಮೀಂ ಸದಾ ಭಜೆ ಪದ್ಮಹಸ್ತಾಂ ಪದ್ಮನೇತ್ರಿಂ ಪದ್ಮಪೀಠ ನಿವಾಸಿನೀಂ ಸರ್ವಮಾಣಿಕ್ಯಭೂಷಾಢ್ಯಂ ಸ್ವರ್ಣದಾಂತ್ವಾಂ ನಮಾಮ್ಯಹಂ. ನೋಡಿದ್ರಲ್ಲ ಸ್ನೇಹಿತರೆ, ಈ ಥರ ಶ್ಲೋಕ ಐತಿ. ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡು ಪ್ರತಿದಿನ 21 ಬಾರಿ ಮಹಾಲಕ್ಷ್ಮಿ ಸ್ತೋತ್ರ ಮಾಡಿರಿ. ನಿಮ್ಮ ಕಷ್ಟಗಳನ್ನು ಖಂಡಿತ ಮಹಾಲಕ್ಷ್ಮಿ ದೂರ ಮಾಡೇ ಮಾಡ್ತಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ.